ಯಾಕೋ ಮುಖ ಉಚ್ಕೊಂಡಿದ್ಯಾ? ಅಲ್ಲ, ನೀವೆಲ್ಲ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊತಿದ್ದೀರ ಅಂತ ನನಗೆ ಗೊತ್ತಾಗ್ತಿಲ್ಲ. ನೀನು ದೇವಸ್ಥಾನಕ್ಕೆ ಬರದೇ ಇದ್ರೆ ಆಗೋದಿಲ್ಲ ಅಂತ ಹೇಳಿದೆ, ನಾನು ಬಂದೆ. ಅದರಲ್ಲೇನು ನಡೀಲೇ ಇಲ್ವಲ್ಲ. ಈಗ ನಡಿಬೇಕಾಗಿರೋದು ಬೇರೆ ಕಡೆ ಅಗ್ರಜ. ಕಮಾನ್ ವಿಕ್ರಾಂತ್, ಯಾಕೆ ಎಲ್ಲರೂ ಒಂಥರ ಆಡ್ತಿದ್ದೀರಾ? ಅಮ್ಮ ಹತ್ರ ಮಾತಾಡೋಣ ಅಂದ್ರೆ ಅಮ್ಮ ಮಾತಾಡ್ತಿಲ್ಲ. ಆದ್ಯ ಕೇಳಿದ್ರೆ ನನಗೇನು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾಳೆ. ಇನ್ನು ಬಜಾರಿ ನಾನೇನು ಕೇಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾಳೆ. ನೀನು ದೇವಸ್ಥಾನದಲ್ಲಿ ಟೆನ್ಷನ್ ವಾತಾವರಣ ಇದೆ ಅಂತ ಹೇಳಿದ್ದೆ. ಯೂಶ್ವಲಿ ಆ ಬಜಾರಿ ಅವರಪ್ಪ ಚೆನ್ನಾಗೇ ಮಾತಾಡ್ತಾರೆ, ಆದರೆ ಅವರು ಇವತ್ತು ಏನೇನೋ ಆಗೋಗಿದೆ ಅಗ್ರಜ. ನನಗೆ ಯಾಕೋ ಇವತ್ತು ಆಗಿದ್ದೆಲ್ಲ ನೋಡಿದ್ರೆ ನನ್ನ ಆರ್ತಿ ಮದುವೆ ಆಗೋದೇ ಇಲ್ಲ ಅನ್ಸುತ್ತೆ. ನಿಂಗೇನಾದರೂ ತಲೆ ಕೆಟ್ಟಿದ್ಯಾ? ಮತ್ತೆ ಶುರುವಾಯ್ತಾ ನಿಂದು? ಆರತಿ ಮದುವೆ ಬಗ್ಗೆ ಅವ್ರ ಮನೇಲಿ ಯಾವ ಪ್ರಾಬ್ಲಮ್ಸೂ ಇಲ್ಲ. ಇನ್ನು ನಮ್ಮನೇಲಿ ಅಮ್ಮನೂ ಮದುವೆಗೆ ಒಪ್ಪಿದಾರಲ್ಲ, ಇನ್ನೇನು ತೊಂದರೆ? ಆ್ಯಕ್ಚುಲಿ ಅದೇ ಏನು ಅಂತ ಮನೆಯವರೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಇದು ಬಿಕ್ಕಿ ಮತ್ತು ಆದ್ಯ ಆಸೆ ಕೂಡ. ನಿರ್ಧಾರನ? ಏನಮ್ಮ ಅದು? ನಾನು ಹೇಳೋದಕ್ಕಿಂತ ವಿಕ್ಕಿ ಹೇಳಿದ್ರೇ ಚೆನ್ನಾಗಿರುತ್ತೆ. ನೀನೇ ಹೇಳು ವಿಕ್ಕಿ. ಅದು ಅಗ್ರಜ, ನನ್ನ ಮತ್ತು ಆರ್ತಿ ಮದುವೆಗಿಂತ ಮುಂಚೆ ನೀನು ಮದುವೆ ಆಗಬೇಕು. ನೀನು ಮದುವೆಗೆ ಒಪ್ಪೋವರೆಗೂ ನಾನು ಮತ್ತು ಆರ್ತಿ ಮದುವೆ ಆಗಲ್ಲ. ಇವನೇನು ಮಾಡ್ತಿದ್ದಾನೆ? ಏನು ಹೇಳ್ಬೋದು? ಎಷ್ಟು ಬೇಗ ವೇದಾಂತ್ ವಿಕ್ಕಿ ಮಾತು ಒಪ್ಕೊಂಡ್ಬಿಟ್ನ. ಹಾಗಿದ್ರೆ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೆಲ್ಲ ಹಾಳಾಗೋಗುತ್ತಾ? ನಿಜ ಅಗ್ರಜ, ನಮ್ಮ ನಿರ್ಧಾರಕ್ಕೆ ಕಾರಣ ಇದೆ. ನೀನು ಮದುವೆ ಆದಮೇಲೆ ನನ್ನ ಮದುವೆ. ನೀವೆಲ್ಲ ನನ್ನ ಬಗ್ಗೆ ತುಂಬ ಕೇರ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ನಾನು ನಿಮ್ಮ ಹತ್ರ ಹೇಳ್ಕೊಳ್ದೇ ಇರ್ಬೋದು, ಬಟ್ ಐ ಲವ್ ಯು ಗೈಸ್ ಅ ಲಾಟ್. ಹಾಗಂತ ನನಗೆ ಬೇಡದೇ ಇರೋದನ್ನು ಕೊಡೋಕೆ ಹೊರಟಿದ್ದೀರಲ್ಲ, ಆ ಯೋಚನೆ ನನಗೆ ತುಂಬ ಫೂಲಿಶ್ ಅಂತ ಅನ್ನಿಸ್ತದೆ. ನನಗೆ ಹುಡುಗಿರಂದರೆ ಆಗೋದೇ ಇಲ್ಲ. ನನಗೆ ಹುಡುಗಿರಲ್ಲಿ ಇವತ್ತುವರೆಗೂ ಒಬ್ಬಳು ಕೂಡ ಫ್ರೆಂಡ್ ಇಲ್ಲ, ಅದನ್ನು ಬೇಕಾಗೂ ಇಲ್ಲ. ಹಾಗಿರುವಾಗ ನಾನು ಮದುವೆ ಆಗಬೇಕು ಅಂತ ನೀವು ಬಯಸೋದು ಜಸ್ಟ್ ಸ್ಟುಪಿಡಿಟಿ. ಐ ಆಮ್ ನಾಟ್ ರೆಡಿ ಫಾರ್ ಇಟ್. ಇದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಐ ಆಮ್ ಸಾರಿ ವಿಕ್ರಾಂತ್. ನೀನೇ ವಿಷಯದಲ್ಲಿ ಹಠ ಮಾಡಿ ಅಮ್ಮನ ಮನಸ್ಸನ್ನ ನೋಯಿಸ್ಬೇಡ, ಹಾಗೆ ಆರ್ತಿನೂ ಕಾಯಿಸ್ಬೇಡ. ಸುಮ್ಮನೆ ಮದುವೆ ಆಗೋದನ್ನು ನೋಡು. ಅಪ್ಪ, ಊಟಕ್ಕೆ ಬನ್ನಿಪ್ಪ. ಎಲ್ಲಮ್ಮ ಕಪಿಸೈನ್ಯ? ಶಬ್ದನೇ ಇಲ್ಲ. ಅಮ್ಮ ತಲೆನೋವು ಅಂತ ಮಲಗಿದ್ದಾರೆ. ಅಕ್ಕ ಮೂಡಿಲ್ಲ, ಆಮೇಲೆ ಊಟ ಮಾಡ್ತೀನಿ ಅಂತ ಸಪ್ಪಗೆ ಕೂತಿದ್ದಾಳೆ. ಅವಳು ನೋಡಿ ಇವರಿಬ್ಬರು ಹಾಗೆ ಕೂತಿದ್ದಾರೆ. ನೀವು ಊಟಕ್ಕೆ ಬಂದರೆ ಎಲ್ಲರೂ ಊಟಕ್ಕೆ ಬರ್ಬೋದೇನೋ ಅಂತ ಕರೆಯೋದಕ್ಕೆ ಬಂದೆ. ಅಮ್ಮು, ಬಾಮ್ಮ ಇಲ್ಲಿ. ನಿನಗೂ ನಿಮ್ಮ ಅಪ್ಪನ ಮಾತು ಕಠೋರವಾಗಿತ್ತು ಅಂತ ಅನ್ನಿಸ್ತೇನಮ್ಮ? ಅಯ್ಯೋ ಇಲ್ಲಪ್ಪ, ವಿಕ್ಕಿ ಬಾಬನಮ್ಮ ಏನೇನು ಮಾಡಿದ್ರು ಅಂತ ನಾನು ನೋಡಿದೆ.
ನನಗೂ ಬೇಜಾರಾಯ್ತಪ್ಪ. ಆದರೆ ಅಕ್ಕಂಗೆ ಬೇಜಾರಾಗಬಾರ್ದು ಅಂತ ತುಂಬ ಕಂಟ್ರೋಲ್ ಮಾಡಿಕೊಂಡೆ. ಗೌತಮ್ ಒಳ್ಳೆಯವನು ಅಂತ ಸಂಬಂಧ ನೋಡಿ ಒಂದು ತಪ್ಪು ಮಾಡಿದ್ದೀನಿ, ಮತ್ತೆ ಎಡವಬಾರ್ದು ಅನ್ನೋದಷ್ಟೇ ನನ್ನ ಕಾಳಜಿ. ನಾವು ಹೇಳಿದ್ದು ನಡಿಬೇಕು ಅಂದರೆ ಒಂದು ನಮ್ಮ ಹತ್ರ ತುಂಬ ದುಡ್ಡಿರಬೇಕು, ಎಲ್ಲ ಅಧಿಕಾರ ಇರಬೇಕು. ಎರಡೂ ಇಲ್ಲ ಅಂದರೆ ನಮ್ಮ ಮಾತಿಗೆ ಬೆಲೆನೇ ಇರಲ್ಲ. ಜೊತೆಗೆ ನಮಗೊಂದು ಫೇವರ್ ಆಗಬೇಕು ಅಂತಿದ್ರೆ ಇನ್ನೊಬ್ಬರು ಹೇಳೋದನ್ನು ಕೇಳದೆ ಬೇರೆ ಆಪ್ಷನ್ನೇ ಇರಲ್ಲ. ಅದರಲ್ಲೂ ಹೆಣ್ಣಿನ ಕಡೆಯವರು ಅಂದರೆ ಮುಗ್ದೋಯ್ತು. ಯಾವಾಗಲೂ ಕೇಳೋ ಜಾಗದಲ್ಲೇ ಇರಬೇಕಾಗುತ್ತೆ ಹೊರತು ಹೇಳೋ ಅವಕಾಶನೇ ಸಿಗೋದಿಲ್ಲ. ನಿಜನಮ್ಮ, ಎಲ್ಲದಕ್ಕೂ ತಗ್ಗಿ ಬಗ್ಗಿ ನಡಿಬೇಕು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಅದಕ್ಕೂ ಒಂದು ಮಿತಿ ಇದೆ. ಅದನ್ನು ದಾಟಿ ನಾವು ಕೋಲೆ ಬಸವಂತರ ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ಕೊಂಡು ಹೋದರೆ ಅವ್ರಿಗೆ ಸದರ ಆಗ್ಬಿಡ್ತೀವಿ. ಸದ್ಯಕ್ಕೆ ನಮಗೆ ಬೇಕಾದ ಕೆಲಸ ಆಗೋ ಹಕ್ಕು ಕಾಣಿಸಿದ್ರು ಅದ್ರ ಪರಿಣಾಮ ಆಗೋದು ಆರ್ತಿ ಮುಂದಿನ ಜೀವನದ ಮೇಲೆ. ನೀನು ಪರಿ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದ್ರಲ್ಲ, ಆಗ ಖಂಡಿತವಾಗಿಯೂ ಅವರು ನಿಮ್ಮ ಜೊತೆ ಗೌರವಯುತವಾಗಿ ನಡ್ಕೊಂಡಿರೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲಪ್ಪ, ಹಾಗೇನಿಲ್ಲ. ನಮಗೆ ನೋವಾಗುತ್ತೆ, ನಾವು ನೊಂದ್ಕೋತೀವಿ ಅಂತ ನೀವು ನಿಮ್ಮ ಬೇಜಾರನ್ನು ಮುಚ್ಚಿಟ್ಟಿದ್ದೀರಾ ಅಂತಲೂ ಗೊತ್ತಮ್ಮ. ಈಗಲೇ ಇಷ್ಟು ದರ್ಪ ತೋರಿಸೋರು ನಾವು ಎಲ್ಲದನ್ನು ಸಹಿಸ್ಕೋತೀವಿ ಅಂತ ಗೊತ್ತಾದರೆ ಮುಂದೆ ಆರತಿ ಅವ್ರ ಮನೆ ಸೊಸೆ ಆದಮೇಲೆ ಅವಳನ್ನು ಹೇಗೆ ನಡೆಸ್ಕೋಬಹುದು ಹೇಳು? ಮುಂದೆ ಆರತಿ ಕಣ್ಣೀರಲ್ಲೇ ಕೈ ತೊಳೆಯೋದು ನನಗಿಷ್ಟ ಇಲ್ಲ ಅಮ್ಮ. ನನಗೆ ಗೊತ್ತಪ್ಪ, ನೀವೇನೇ ಯೋಚನೆ ಮಾಡಿದ್ರು ಅದು ನಮ್ಮ ಒಳ್ಳೆದಕ್ಕೆ ಅಂತ. ನಿಜ ಕಂದ, ನನ್ನ ತಲೆಯಲ್ಲಿ ನೀವು ಚೆನ್ನಾಗಿರಬೇಕು ಅನ್ನೋ ಆಲೋಚನೆ ಬಿಟ್ಟು ಇನ್ನೇನು ಬರೋಲ್ಲ. ನಾನು ಏನೇ ನಿರ್ಧಾರ ಮಾಡಿದ್ರೂ ಅದು ನಿಮ್ಮ ಒಳ್ಳೆಯದಕ್ಕೇನೆ. ಸರಿಗ ಕತ್ಲೇಲಿ ಯಾಕಮ್ಮ ಕೂತಿದ್ಯಾ? ನಾನಿವತ್ತೊಂದು ಕೆಲಸ ಮಾಡಿದೆ ಡ್ಯಾಡ್. ಅದರಿಂದ ನಾನು ಏನು ಸಾಧಿಸ್ಬೇಕು ಅಂದ್ಕೊಂಡಿದ್ನೋ ಅದನ್ನು ಸಾಧಿಸ್ದೆ. ಆದರೆ ಅದ್ರ ಜೊತೆಗೆ ಸುಹಾಸಿನಿ ಆಂಟಿ ನನ್ನನ್ನು ಹೇಟ್ ಮಾಡೋ ಥರ ಮಾಡಿಕೊಂಡೆ ಅಂತ ಅನ್ನಿಸ್ತಾ ಇದೆ ಡ್ಯಾಡ್. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಸುಹಾಸಿನಿ ನಿನ್ನನ್ನು ಹೇಟ್ ಮಾಡೋದಕ್ಕೆ ಚಾನ್ಸಸ್ಸೇ ಇಲ್ಲಮ್ಮ. ನಾನು ಅವ್ರ ಹತ್ರ ಮಾತಾಡಿದ್ದೀನಲ್ಲ, ಈಗಲೂ ಅವ್ರಿಗೆ ವಿಕ್ಕಿಗೆ ನಿನ್ನನ್ನೇ ತಂದ್ಕೋಬೇಕು ಅಂತ ಆಸೆ ಇದೆ. ಹೌದಾ ಡ್ಯಾಡ್? ಹಾಗಂತ ಅವರೇ ಹೇಳಿದ್ರಾ? ಹೌದು ಸಾರಿಕಾ. ಇದರಿಂದ ಅವ್ರು ನಿನಗೇನೋ ಫೇವರ್ ಮಾಡ್ತಾ ಇದ್ದಾರೆ ಅಥವಾ ನೀನು ಅವ್ರಿಗೆ ಫೇವ್ರೇಟ್ ಅಂತೇನೋ ಅಲ್ಲ. ಲೋ ಕ್ಲಾಸ್ ಆರ್ತಿಗಿಂತ ನೋಡೋಕ್ಕೆ ಸುಂದರವಾಗಿರೋ ಹೈ ಕ್ಲಾಸ್ ಹುಡುಗಿ ಆಗಿರೋ ನಿನ್ನನ್ನು ಅವ್ರ ಮನೆ ಸೊಸೆಯಾಗಿ ತಂದ್ಕೊಳ್ಳೋದು ಬೆಟರ್ ಅಂತ ಅವ್ರಿಗೆ ಅನಿಸಿದೆ. ವಾಟ್ ಎವರ್, ನಾನು ಅಲ್ಲಿಗೆ ಸೊಸೆ ಆಗಿ ಹೋಗಬೇಕು ಅಷ್ಟೇ. ಡ್ಯಾಡ್, ನಿಮ್ಗೇನು ಅನಿಸುತ್ತೆ? ನನ್ನ ಮತ್ತು ಆರತಿ ನಡುವಿನ ಯುದ್ಧದಲ್ಲಿ ಯಾರು ಗೆಲ್ಬೋದು ಅನಿಸುತ್ತೆ? ನಿನ್ನ ಮನಸ್ಸಿನ ಮಾತು ಕೇಳಿ ನೀನು ಅಂದ್ಕೊಂಡಾಗೆ ಪ್ಲ್ಯಾನ್ ನಡೆಸ್ತಾ ಹೋದರೆ ಗೆಲ್ಲೋದು ನೀನೇನಮ್ಮ. ಇದರಲ್ಲಿ ಯಾವುದೇ ಅನುಮಾನನೂ ಇಲ್ಲ ಅಲ್ವಾ? ಕರೆಕ್ಟು. ಎಸ್, ಹಾಗೆ ಮಾಡ್ತೀನಿ. ವಾಟ್ ಇಸ್ ದಿಸ್? 1 or 2 days ಇಟ್ಸ್ ಓಕೆ. 15 ದಿನ ಲೀವ್ ಕೇಳಿದ್ದೀರಾ? ಯು ಆರ್ ದ ಮ್ಯಾನೇಜರ್. ಹೇಗೆ ಸಾಧ್ಯ ಹೇಳಿ? ಸರ್, ನಿಮ್ಗೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಬಟ್ ಹೇಳ್ದೆ ವಿಧಿ ಇಲ್ಲ ಸರ್. ನಾನು ಲೀವ್ ಕೇಳ್ದೆ ಇರೋದು ನನ್ನ ಮದುವೆಗೆ ಸರ್. ನಾಡಿದ್ದೆ ನನ್ನ ಮದುವೆ. ಈಗ ಒಬ್ಬರು ಬಾಕಿ ಇದ್ರೆ ನೋಡಿ ಮದುವೆ ಬಗ್ಗೆ ಮಾತಾಡೋದಕ್ಕೆ. ಎಲ್ಲಿ ನೋಡಿದ್ರು ಮದುವೆ 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 ಮದುವೆ. ನಮ್ಮ ಜನಕ್ಕೆ ಮದುವೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ನನಗೂ ಮದುವೆ ಬಗ್ಗೆ ಕೇಳಿ ಕೇಳಿ ಸಾಕಾಗೋಗಿದೆ. ಅದೆಷ್ಟು ಕೇಳಿಬಿಟ್ಟಿದ್ದೀನಿ ಅಂದರೆ ಇಡೀ ದಿನ ಕಿವಿನಲ್ಲಿ ಗಟ್ಟಿ ಮಳೆ ಸೌಂಡೇ ಇರುತ್ತೆ. ಸರ್, ಎಲ್ಲ ಸೇರ್ಕೊಂಡು ಹಾಳಾಗೋ ಅಂತಿರ್ಬೇಕಾದ್ರೆ ಹಾಳಾಗೋದೇ ಸರಿ ಅನಿಸ್ಬಿಡುತ್ತೆ ಸರ್. ಅದಕ್ಕೆ ಮದುವೆಗೆ ಒಪ್ಕೊಂಡ್ಬಿಟ್ಟೆ.
ಉದ್ಧಾರ ಆದಂಗೆ. ಸರ್ ಹಾಗೆ 1 ಅವರ್ ನನ್ನ ಜೊತೆ ಬರಬೇಕಿತ್ತು ಅಂದಿದ್ದಲ್ಲ ಸರ್. ಯಾಕ್ರಿ ನೀವು ನನ್ನ ಮದುವೆ ಮಾಡಿಸೋ ಪ್ಲ್ಯಾನಲ್ಲಿದ್ದೀರಾ? ಅದು ನಿಮ್ಮನ್ನ ನೋಡಕ್ಕೆ ಮೇಡಮ್ ನಾನು ಆಗಿಂದ ನೋಡ್ತಿದ್ದೀನಿ ಮೀಟಿಂಗು ಒಳಗೆ ಬಿಡಲ್ಲ ಅಂತ ಒಂದೇ ಸಮನೆ ರಗ್ಲೆ. ಅಷ್ಟಕ್ಕೂ ಒಳಗಿರೋದು ಶ್ರೀವತ್ಸ ತಾನೆ. ಏನೇ ಮಾತಾಡಿದ್ರು ಕಂಪ್ನಿ ವಿಷಯ ತಾನೇ ಮಾತಾಡೋದು. ನನಗೂ ಮಾತಾಡಬೇಕು, 2 ನಿಮಿಷ ಮಾತಾಡ್ಕೊಂಡು ಹೋಗ್ತೀನಿ. ಅಚಾರಿ. ಏನಂದೆ? ಶ್ರೀವತ್ಸ ನಿಮ್ಮ ಹತ್ರ ಮೇಲೆ ಮಾತಾಡ್ತೇನೆ. ಆಫೀಸ್ ಇದು, ನನ್ನನ್ನು ಏನಂತ ಅಡ್ರೆಸ್ ಮಾಡಬೇಕು ಅಂತ ಕ್ಲಿಯರ್ ಆಗಿ ಹೇಳಿದ್ದೆ ತಾನೆ. ಏನಂದೆ ಇವಾಗ ನೀನು? ಓಹೋ ಸಾರಿ ಬಾಸ್, ತಗೊಳ್ಳಿ ನೀವು ಕೇಳಿದ ರಿಪೋರ್ಟ್ಸ್ ಎಲ್ಲ ರೆಡಿ ಇದೆ. ಇದನ್ನು ಹೇಳೋದಕ್ಕೆ ಎಷ್ಟು ಡ್ರಾಮಾ ಬೇಕಿತ್ತ? ಮ್ಯಾಟ್ರ್ ಬೇರೆನೇ ಇದೆ ಬಾಸ್. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಒಬ್ಳು ಅವಳು ಮದುವೆ ಅಂತ ಶಾಪಿಂಗಿಗೆ ಬೆಂಗಳೂರಿಗೆ ಬಂದಿದ್ದಾಳೆ. ಲಂಚ್ ಅವರಲ್ಲಿ 2 hours ಹೋಗಿ ಬರ್ತೀನಿ ಅಂತ ಇನ್ಫಾರ್ಮ್ ಮಾಡಕ್ ಬಂದೆ. 1 ನಿಮಿಷ ನಿಂತ್ಕೊ. ಇಲ್ಲಿ ಇನ್ಫಾರ್ಮ್ ಮಾಡಿ ಹೋಗೋದಕ್ಕೆ ಬಾಸು ನೀನಲ್ಲ, ನಾನು. ನೀನು ರಿಕ್ವೆಸ್ಟ್ ಮಾಡ್ಕೋಬೇಕು. ದೊಡ್ಡದಾಗಿ ಹೊರಟ್ಬಿಟ್ಲು. ನಾನು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ, ಗೊತ್ತಿರಲಿ. ಆಯ್ತು ಈಗ ಕೊಡಿ. 2 hours ಲಂಚ್ ಬ್ರೇಕ್ ಕೊಡೋದಕ್ಕೆ ಚಾನ್ಸೇ ಇಲ್ಲ. ಡಿಸಿಪ್ಲಿನ್ ಇಲ್ಲ, ಡೆಡಿಕೇಶನ್ ಇಲ್ಲ. ಕೇಳಿದಷ್ಟು ಸ್ಯಾಲ್ರಿ ತೊಗೊಂಡ್ರೆ ಸಾಲದು. ಸ್ಯಾಲ್ರಿ ಕೊಡೋರ್ಗೂ ಲಾಭ ಆಗೋ ರೀತಿ ನೋಡ್ಕೋಬೇಕು. ಕಾಮ್ ಚೋರ್. ಲಂಚ್ ಅವರು ಸೇರಿಸಿ 2 hours ಅಂದಿದ್ದು ನಾನು. ಅಷ್ಟನ್ನು ಕೊಡೋಕ್ಕಾಗಲ್ವಾ ನಿಮಗೆ? ಒಂದಿನ ನಾಗರ ಪಂಚಮಿ, ಇನ್ನೊಂದು ದಿನ ವರಮಹಾಲಕ್ಷ್ಮಿ, ಮತ್ತೊಂದು ದಿನ ಬೀಗ್ರೂಟ. ಬರೀ ಇದೇ ಆಗೋಯ್ತು. ಕೇಳಿದ್ರೆ ನನ್ನ ಹತ್ರ ಹಾರ್ಡ್ ವರ್ಕರ್ ಅಂತ ಬಿಲ್ಡಪ್ ಬೇರೆ. ಬೇಗ ಬಂದ್ಬಿಡ್ತೀನಿ ಬಾಸ್. ನೋ ವೇ, ನೆವರ್. ಇಷ್ಟೋದಂಗೆ ಅನ್ನೆಸೆಸರಿಯಾಗಿ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ಇವತ್ತಿನ ಲಂಚ್ ಬ್ರೇಕ್ ಕೇವಲ 15 minutes. 15 ನಿಮಿಷದಲ್ಲಿ ಊಟ ಮುಗಿಸಿ ಇನ್ನೊಂದು ಪ್ರಾಜೆಕ್ಟ್ ಕೊಟ್ಟಿದ್ದೀನಲ್ಲ, ಅದನ್ನು ಶುರು ಮಾಡ್ಕೊ. ಅಲ್ಲ ಬಾಸ್, ಅದು ಬಾಸ್ ಡೋಂಟ್ ವರಿ ಆರ್ತಿ ಅವರೇ, ನಿಮ್ಮ ಇಷ್ಟದಾಗೆ ಇವತ್ತು ಬಂದು ನಾನು ಮಾವನ ಹತ್ರ ಮಾತಾಡ್ತೀನಿ. ಆದರೆ ಆಫೀಸಿಂದ ಬರೋದು ಸಂಜೆ ಆಗುತ್ತೆ. ನಂಗೆ ಯಾಕೋ ಭಯ ಆಗ್ತಿದೆ ವಿಕ್ಕಿ ಅವರೇ. ನಿನ್ನೆ ರಾತ್ರಿ ಅಪ್ಪನ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡಿದ್ಲಂತೆ. ಆಗ ಅಪ್ಪ ನಾನು ಏನೇ ನಿರ್ಧಾರ ಮಾಡಿದ್ರು ನಿಮ್ಮ ಒಳ್ಳೇದಕ್ಕೆ ಅಂತ ಹೇಳಿದ್ರಂತೆ. ನಿಮ್ಮಪ್ಪ ಎದುರುಗಡೆಯಿಂದ ಹಾರ್ಡ್ವೇರ್ ಅನ್ಸಿದ್ರು, ಒಳಗಡೆಯಿಂದ ಪಕ್ಕಾ ಸಾಫ್ಟ್ವೇರು. ಇನ್ನು ನಮ್ಮನೇಲಿ ದೊಡ್ಡ ಮಗನ ಮದುವೆ ಆದಮೇಲೆ ಚಿಕ್ಕ ಮಗನ ಮದುವೆ ಮಾಡ್ತೀವಿ ಅನ್ನೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಾ? ಇದನ್ನೇ ಮಾವನಿಗೆ ನಾನು ಅರ್ಥ ಆಗೋ ಥರ ಹೇಳ್ತೀನಿ. ಏನೋ ಒಟ್ಟಿನಲ್ಲಿ ಎಲ್ಲ ಸರಿ ಹೋದ್ರೆ ಸಾಕು. ನೀವೇನು ಚಿಂತೆ ಮಾಡಬೇಡಿ. ರೌಡಿ ನಂದಿನಿ ತುಂಬಾ ಗರಂ ಆಗಿರೋ ಥರ ಇದೆ. ಯಾರ ಮೇಲೆ ಸುಪಾರಿ ತಗೊಬಂದಿದ್ದಾರೋ ಏನೋ ಗೊತ್ತಿಲ್ಲ. ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ. ಬಾಯ್, ಲವ್ ಯು. ರೌಡಿ ನಂದಿನಿ, ವಾಟ್ ಹ್ಯಾಪನ್? ವಿಕ್ಕಿ ಬಾವ, ಆ ಕಪ್ಪೆ ಶಂಕರ ಇಲಿ ಮುತ್ತಿ ಏಲಿನ ಪಿಶಾಚಿ ಮಣ್ಣ ಇದಾನಲ್ಲ ಅವನು ನಾನು. ಸಮಾಧಾನ ಸಮಾಧಾನ. ಶುಂಠಿ ಶಂಕರ ಕಪ್ಪೆ ಶಂಕರ ಯಾವಾಗಿಂದ ಆದ? ಎಲ್ಲ ಶಂಕರನು ಅವನೇ. ದೊಡ್ಡ ಲೂಸ್ ಅದು, ತುಕ್ ಹಿಡ್ದಿರೋ ತಗಡದು. ಮೂತಿ ನೋಡಿದ್ರೆ ಮುಷ್ಟಿ ಕಟ್ಟಿ ಹಂಗೆ ಬಿಡೋಣ ಅನ್ಸುತ್ತೆ. ಆಯ್ತಾಯ್ತು, ಹೆಣ್ಮಕ್ಳು ಈ ರೇಂಜಿಗೆ ರೊಚ್ಚಿಗಿದ್ರೆ ಸಮಾಜಕ್ಕೆ ಒಳ್ಳೇದಲ್ಲ. ಮೊದಲು ಏನಾಯ್ತು ಅಂತ ಹೇಳು. ಏನಾಯ್ತು ಅಂದ್ರೆ ಇನ್ನೇನಾಗದ್ ಬಾಕಿ ಇದೆ ಅಂದ್ರೆ ಎಲ್ಲ ಆಗೋಯ್ತಾ? ಭಾವ, ನೀವು ನನ್ನ ಆಡ್ಕೊಳ್ಬೇಡಿ. ಹೆಂಗ್ ಆಡ್ತಾನೆ ಗೊತ್ತಾ? 2 hours ಪರ್ಮಿಷನ್ ಕೇಳಿದೆ, ಅದು ಲಂಚ್ ಅವರ್ ಸೇರಿಸಿ. ಆದ್ರೆ ಈ ಶುಂಠಿ ಶಂಕರ 15 ನಿಮಿಷದಲ್ಲಿ ಊಟ ಮುಗಿಸಿ ಕೆಲಸ ಮಾಡ್ಬೇಕು ಅಂತಾನೆ. ಅಷ್ಟಕ್ಕೂ ಈ 2 hours ಪರ್ಮಿಷನ್ ಯಾಕೆ ಅಂತ ಕೇಳ್ಬೋದಾ? ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಬಂದಿದ್ದಾಳೆ, ಅವಳು ಮದ್ವೆ ಇದೆ. ಶಾಪಿಂಗ್ ಮಾಡೋಣ ಅಂದ್ಲು, ಎಷ್ಟೋ ವರ್ಷದ ಮೇಲೆ ಸಿಕ್ಕಿದ್ದಾಳೆ ಗೊತ್ತಾ? ಎಂಪ್ಲಾಯೀಸ್ನ ಮಿಷಿನ್ ತರ ಟ್ರೀಟ್ ಮಾಡ್ತಾನೆ. ಇವನ್ಗೆ ಮೆಷಿನೇ ಬೇಕು ಅಂದ್ರೆ ಎಲ್ಲರನ್ನೂ ಕೆಲಸದಿಂದ ತೆಗ್ದಾಕಿ ರೋಬೋಟ್ಗಳನ್ನ ತಂದಿಡ್ಕೊಳ್ಳಿ. ಆವಾಗ ಇವ್ನು ಹೇಳಿದ್ದನ್ನ ಅವ್ಗಳು ಕೇಳ್ಕೊಂಡು ಕತ್ತೆ ಚಾಕ್ರಿ ಮಾಡ್ಕೊಂಡಿರ್ತಾವೆ. ಛೇ, ಎಂತ ಇಕ್ಕಟ್ಟಿನ ಪರಿಸ್ಥಿತಿ ಪಾಪ. ಯಾರ್ ಪಾಪ? ನಿಮ್ಮ ಅಣ್ಣ ಪಾಪ ಅಲ್ಲ, ಕಾಡು ಪಾಪ. ರಣ ಪಾಪಿ. ಅವನು ಹೇಳಿದ್ನ ನಾನೇ ಕೇಳ್ಬೇಕು ಅಂತ. ನಾನ್ ಹೋಗ್ತೀನಿ, ಲಂಚ್ಗೆ ಹೊರಗೆ ಹೋಗ್ತೀನಿ. ಅವನಿಗೆ ಗೊತ್ತಾಗೋದ್ರೊಳಗೆ ವಾಪಸ್ ಬರ್ತೀನಿ. ಅದೇನ್ ಮಾಡ್ಕೋತಾರೋ ಮಾಡ್ಕೊಳ್ಳಿ. ಅದ್ಯಾವ ಯಮಗಂಡ್ ಕಾಲದಲ್ಲಿ ಇವರಿಬ್ರು ಮೀಟ್ ಆಗೋ ಥರ ಮಾಡಿದ್ಯೋ
ಇದ್ಯಾಕೆ ಕಾರನ್ನ ಮನೆಯಿಂದ ದೂರ ನಿಲ್ಸಕ್ಕೆ ಹೇಳಿದೆ? ಅಯ್ಯೋ, ನಾವಿಬ್ರು ಮನೇಲಿಲ್ಲ ಅಂತ ಗೊತ್ತಾಗಿ ಅದಿತಿ ಓಡಾಡ್ತಿರ್ತಾಳೆ. ಮನೆ ಮುಂದನೆ ಕಾರ್ ನಿಲ್ಸ್ಬಿಟ್ರೆ ರೋಡ್ಗೆ ಬಂದು ನಮ್ಮಿಬ್ರನ್ನ ನಿಲ್ಸಿ ರಂಪರಾಮಾಯಣ ಮಾಡ್ಬಿಡ್ತಾಳೆ. ದೊಡ್ಡ ಬಜಾರಿ ಅವಳು. ಇದೆಲ್ಲ ಮಾಡೋದು ನೀನು, ಅವಳಲ್ಲ. ಮಾತಾಡಕ್ಕೆ ಏನೋ ಒಂದು ವಿಷಯ ಸಿಕ್ಕರೆ ಸಾಕು, ಇರೋದು ಇಲ್ಲೇ ಇರೋದು ಎಲ್ಲ ಸೇರಿಸಿ ವಟ ವಟ ಅಂದ್ಬಿಡ್ತೀಯ. ಅಯ್ಯೋ, ನಿಂಗೇನು ಗೊತ್ತಾಗಲ್ಲ ಅಣ್ಣ, ಬಾ. ಇದ್ಯಾಕೆ ಮುಖ ಊದಿಸ್ಕೊಂಡು ಕುತ್ಕೊಂಡಿದ್ಯಾ? ಸಾರ್ಥಕ್ ಅಣ್ಣನೂ ಇನ್ನೂ ಬಂದಿಲ್ಲ. ಈ ಹಳೆ ಮುದ್ಕಿನೂ ಆಫೀಸ್ಗೆ ಹೋಗಿದ್ದಾಳೆ. ಅಣ್ಣ ಬರ್ತಾನೆ ಅಂತ ಈ ಥರ ಕಾಯ್ತಾ ಕೂರದ? ಅವ್ನು ಆಫೀಸ್ ಮುಗಿಸಿ ಸಂಜೆ ಬರ್ಬೋದು. ಏನೇ ನೀನು ಹೇಳ್ದೆ ಕೇಳ್ದೇನೆ ರಾಖಿ ಹಬ್ಬದೇನೆ ಆಫೀಸ್ಗೆ ಹೋಗಿದ್ದಿಲ್ಲ ರಾಕ್ಷಸಿ. ಯಾವಳೆ ರಾಕ್ಷಸಿ? ಸಾಕು ಸುಮ್ಮನಿರೆ. ಇಷ್ಟು ವರ್ಷ ಮಿಸ್ ಮಾಡದೇ ಇರೋನು ಈ ಸರಿ ಮಿಸ್ ಮಾಡ್ತೀನ. ಏನ್ರಿ ಇದು? ಏನ್ ಮಾಡಕ್ ಹೋದ್ರಪ್ಪ ಇವರು? ಯಾಕಣ್ಣ? ಪ್ರತಿ ವರ್ಷ ನಾನು ಇಲ್ಲಿಗೆ ಮಿಸ್ ಮಾಡದೆ ಬರ್ತೀನಿ. ನೀವು ನಿಮ್ಗೆ ಏನೇ ಕೆಲಸ ಇದ್ರು ಬಿಟ್ಟು ನನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸಿ ರಾಖಿ ಕಟ್ತೀರಾ? ಹಲೋ ತಂಗಿರಾಗಿ, ಇದು ನಮ್ಮ ಕರ್ತವ್ಯನಮ್ಮ. ಅದು ನಿಜನೇ. ಆದರೆ ಸಾರಿಕಾ, ಅಣ್ಣ ಅವಳಿಗೆ ಸ್ವಲ್ಪ ಹುಡುಗ ಬುದ್ಧಿ, ಕಲ್ತ್ಕೊಂತಾಳೆ ಬಿಡು. ಅವಳು ಕಲ್ತಿಲ್ಲ ಅಂದ್ರು ನೀನೇನ್ ಫೀಲ್ ಆಗ್ಬೇಡ ಅಣ್ಣ, ನಾವಿದೀವಲ್ಲ. ನಿಮಗೆಲ್ಲ ಏನು ಕೊಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ದುಡ್ಡು ತಗೊಳ್ಳಿ, ನಿಮಗೆಲ್ಲ ಏನು ಇಷ್ಟನೋ ಅದನ್ನು ತಗೊಳ್ಳಿ. ಅಣ್ಣ, ಈ ವರ್ಷ ನಾವು 4 ಜನ ನಿನ್ನ ಹತ್ರ ದುಡ್ಡು ಇಸ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. ಯಾಕೆ, ಏನಾಯ್ತ್ರೆ? ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ಇಲ್ಲ ಅಣ್ಣ, ನಮ್ಮ ಅಣ್ಣ ತಮ್ಮಂದರು ಪ್ರವಾಹ ಬಂದಿರೋ ಕಡೆ ಎಲ್ಲ ಕಳ್ಕೊಂಡು ಒದ್ದಾಡ್ತಿರುವಾಗ ನಾವು ಹೇಗೆ ಖುಷಿಯಿಂದ ಹಬ್ಬ ಆಚರಿಸೋಕ್ಕಾಗುತ್ತೆ ಹೇಳು? ಅದಕ್ಕೆ ಈ ದುಡ್ಡನ್ನ ನೀನೇ ಇಟ್ಕೋ. ಆ್ಯಂಡ್ ಇದನ್ನ ವೇದಾಂತ್ ಕಂಪ್ನಿಲಿ ಫ್ಲಡ್ ರಿಲೀಫ್ ಫಂಡ್ಗೆ ಡೊನೇಟ್ ಮಾಡ್ತಿದಾರಲ್ವಾ, ಇದನ್ನ ನಮ್ಮ ಪರವಾಗಿ ಕೊಟ್ಬಿಡು. ನೀವು ಅಂದರೆ ನನಗೆ ಹೆಮ್ಮೆ ಕಣ್ರೆ.